ನನ್ನೆಲ್ಲ ಕನ್ನಡ ಕುಲಕೋಟಿಗಳಿಗೆ ಎಸ್ ಸ್ಟೋರೀಸ್ ಚಾನೆಲ್ ಕಡೆಯಿಂದ ತುಂಬ ಹೃದಯದ ಸುಸ್ವಾಗತ. ಸ್ನೇಹಿತರೆ, ಸುಮಾರು 92 ವರ್ಷಗಳ ಇತಿಹಾಸ ಇರುವ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅನೇಕ ಚಿತ್ರಗಳು ಬಂದು ಹೋಗಿವೆ. ಅವುಗಳಲ್ಲಿ ಐತಿಹಾಸಿಕ, ಪೌರಾಣಿಕ, ಸಾಮಾಜಿಕ ಹಾಗೂ ಭಕ್ತಿ ಪ್ರಧಾನ ಚಿತ್ರಗಳು ಎಂದು 4 ವಿಧಗಳಾಗಿ ವಿಂಗಡಿಸಬಹುದು. ಇವತ್ತಿನ ಆಧುನಿಕ ಯುಗದಲ್ಲಿ ಬರೀ ಪ್ಯಾನ್ ಇಂಡಿಯಾ ಅಂತ ಹೆಸರು ಹೇಳಿಕೊಂಡು ನಮ್ಮ ಮಣ್ಣಿನ ಸೊಗಡನ್ನು ಮರೆತು ಎಲ್ಲರನ್ನೂ ಮೆಚ್ಚಿಸುವ ಸಲುವಾಗಿ ನಮ್ಮತನವನ್ನು ತೊರೆದು ಪಾಶ್ಚಾತ್ಯ ಮೋಹಕ್ಕೆ ಬಿದ್ದವರಂತೆ ಬರೀ ಹೊಡಿ ಬಡಿ ಕಡಿ ಎನ್ನುವ ಕಥೆಗಳುಳ್ಳ ಸಿನಿಮಾಗಳನ್ನು ನೋಡುತ್ತಿರುವ ನಮಗೆ ನಮ್ಮ ಕನ್ನಡ ಚಿತ್ರರಂಗದ ಹಳೆಯ ಸಿನಿಮಾಗಳ ಸೊಗಡು ಕೆಲವರಿಗೆ ಗೊತ್ತಿಲ್ಲ. ಯಾಕೆಂದರೆ ಇವತ್ತಿಗೂ ಟಿವಿಗಳಲ್ಲಿ ಈ ಸಿನಿಮಾಗಳು ಬಂದರೆ ಮನೆ ಮಂದಿಯೆಲ್ಲ ಒಟ್ಟಿಗೆ ಕೂತು ನೋಡುತ್ತೇವೆ. ಜೊತೆಗೆ ಇಂಥ ಅನೇಕ ಸಿನಿಮಾಗಳು ಮತ್ತೆ ಮರುಬಿಡುಗಡೆಯಾಗಿ ಭರ್ಜರಿಯಾಗಿ ಪ್ರದರ್ಶನಗೊಂಡು ಅನೇಕ ದಾಖಲೆಗಳನ್ನು ಮಾಡಿದ ಉದಾಹರಣೆಗಳಿವೆ. ಅವುಗಳಲ್ಲಿ ನಾನು ಈ ದಿನ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಾವು ನೋಡಲೇಬೇಕಾದ ಟಾಪ್ 20 ಐತಿಹಾಸಿಕ ಭಕ್ತಿ ಪ್ರಧಾನ ಚಿತ್ರಗಳ ಮಾಹಿತಿಗಳನ್ನು ನಿಮ್ಮ ಮುಂದೆ ತಂದಿರುವೆ. ಈ ಚಿತ್ರಗಳನ್ನು ನಮ್ಮ ಜೀವಿತ ಅವಧಿಯಲ್ಲಿ ಒಮ್ಮೆಯಾದರೂ ನೋಡಲೇಬೇಕು ಅಂಥ ಸೂಪರ್ ಚಿತ್ರಗಳು ಇವು. ಆ ಚಿತ್ರಗಳು ಯಾವ್ಯಾವುದು ಎಂದು ಇವತ್ತಿನ ಈ ಸಂಚಿಕೆಯಲ್ಲಿ ತಿಳಿಯೋಣ. ನೀವು ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ. ಮೊದಲನೆಯದಾಗಿ 1974ರಲ್ಲಿ ಹುಣಸೂರು ಕೃಷ್ಣಮೂರ್ತಿ ಅವರ ನಿರ್ದೇಶನದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಲೀಲಾವತಿ, ಮಂಜುಳಾ ಅವರ ಅಭಿನಯದಲ್ಲಿ ತೆರೆಕಂಡ ಭಕ್ತ ಕುಂಬಾರ ಚಿತ್ರ. ಇನ್ನು ಎರಡನೆಯದಾಗಿ 1974ರಲ್ಲಿ ವಿಜಯ್ ಅವರ ನಿರ್ದೇಶನದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಬಿ ಸರೋಜಾದೇವಿ ಮತ್ತು ಮಂಜುಳಾ ಅವರ ಅಭಿನಯದಲ್ಲಿ ತೆರೆಕಂಡ ಶ್ರೀನಿವಾಸ ಕಲ್ಯಾಣ ಚಿತ್ರ. ಇನ್ನು ಮೂರನೆಯದಾಗಿ 1977ರಲ್ಲಿ ಹುಣಸೂರು ಕೃಷ್ಣಮೂರ್ತಿ ಅವರ ನಿರ್ದೇಶನದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಬಿ ಸರೋಜಾದೇವಿ, ಕಾಂಚನ ಇವರ ಅಭಿನಯದಲ್ಲಿ ಮೂಡಿಬಂದ ಬಬ್ರುವಾಹನ ಚಿತ್ರ. ಇನ್ನು ನಾಲ್ಕನೆಯದಾಗಿ 1964ರಲ್ಲಿ ಬಿ.ಎ. ರಂಗ ಇವರ ನಿರ್ದೇಶನದಲ್ಲಿ ಕಲ್ಯಾಣ್ ಕುಮಾರ್, ಬಿ ಸರೋಜಾದೇವಿ, ಉದಯ ಕುಮಾರ್ ಅವರ ಅಭಿನಯದಲ್ಲಿ ಮೂಡಿಬಂದ ಅಮರಶಿಲ್ಪಿ ಜಕಣಾಚಾರಿ ಚಿತ್ರ. ಇನ್ನು ಐದನೆಯದಾಗಿ 1981ರಲ್ಲಿ ಹುಣಸೂರು ಕೃಷ್ಣಮೂರ್ತಿ ಅವರ ನಿರ್ದೇಶನದಲ್ಲಿ ಲೋಕೇಶ್, ಆರತಿ ಅವರ ಅಭಿನಯದಲ್ಲಿ ಮೂಡಿಬಂದ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಚಿತ್ರ. ಇನ್ನು ಆರನೆಯದಾಗಿ 1983ರಲ್ಲಿ ಓಂ ಸಾಯಿ ಪ್ರಕಾಶ್ ಅವರ ನಿರ್ದೇಶನದಲ್ಲಿ ಸಾಯಿ ಪ್ರಕಾಶ್, ಶಶಿಕುಮಾರ್, ಸುಧಾರಾಣಿ ಅವರ ಅಭಿನಯದಲ್ಲಿ ಮೂಡಿಬಂದ ಭಗವಾನ್ ಶ್ರೀ ಶಿರಡಿ ಸಾಯಿಬಾಬಾ ಚಿತ್ರ. ಇನ್ನು ಏಳನೆಯದಾಗಿ 1990ರಲ್ಲಿ ರೇಣುಕಾ ಶರ್ಮಾ ಅವರ ನಿರ್ದೇಶನದಲ್ಲಿ ಮಾಸ್ಟರ್ ಸಂಜಯ್ ಮತ್ತು ಶ್ರೀನಿವಾಸ್ ಮೂರ್ತಿ ಮತ್ತು ಶ್ರೀಧರ್ ಸುಧಾರಾಣಿ ಇವರ ಅಭಿನಯದಲ್ಲಿ ಮೂಡಿಬಂದ ಶಬರಿಮಲೆ ಶ್ರೀ ಅಯ್ಯಪ್ಪ ಸ್ವಾಮಿ ಚಿತ್ರ. ಇನ್ನು ಎಂಟನೇದಾಗಿ 1975ರಲ್ಲಿ ವಿಜಯ್ ಅವರ ನಿರ್ದೇಶನದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಮಂಜುಳಾ ಅವರ ಅಭಿನಯದಲ್ಲಿ ಮೂಡಿಬಂದ ಮಯೂರ ಚಿತ್ರ. ಇನ್ನು ಒಂಬತ್ತನೆಯದಾಗಿ 2001ರಲ್ಲಿ ಕೆ ರಾಘವೇಂದ್ರ ರಾಮ್ ಇವರ ನಿರ್ದೇಶನದಲ್ಲಿ ಅರ್ಜುನ್ ಸರ್ಜಾ, ಸೌಂದರ್ಯ ಮತ್ತು ಚಿರಂಜೀವಿ ಅವರ ಅಭಿನಯದಲ್ಲಿ ಮೂಡಿಬಂದ ಶ್ರೀ ಮಂಜುನಾಥ ಚಿತ್ರ. ಇನ್ನು 10ನೇದಾಗಿ 1993ರಲ್ಲಿ ರೇಣುಕಾ ಶರ್ಮಾ ಇವರ ನಿರ್ದೇಶನದಲ್ಲಿ ವಜ್ರಮುನಿ, ಭವ್ಯ, ಶ್ರೀಧರ್ ಅವರ ಅಭಿನಯದಲ್ಲಿ ಮೂಡಿಬಂದ ಕೊಲ್ಲೂರು ಶ್ರೀ ಮೂಕಾಂಬಿಕಾ ಚಿತ್ರ. ಇನ್ನು 11ನೇದಾಗಿ 1986ರಲ್ಲಿ ಪೆರಾಲ ಅವರ ನಿರ್ದೇಶನದಲ್ಲಿ ಶ್ರೀನಾಥ್, ಆರತಿ ಅವರ ಅಭಿನಯದಲ್ಲಿ ಮೂಡಿಬಂದ ಬೆಟ್ಟದ ತಾಯಿ ಚಿತ್ರ. ಇನ್ನು 12ನೇದಾಗಿ 1985ರಲ್ಲಿ ಎನ್.ಎಸ್. ಧನಂಜಯ ಅವರ ನಿರ್ದೇಶನದಲ್ಲಿ ಶ್ರೀನಾಥ್, ಆರತಿ ಅವರ ಅಭಿನಯದಲ್ಲಿ ಮೂಡಿಬಂದ ಸತಿ ಸಕ್ಕುಬಾಯಿ ಚಿತ್ರ. ಇನ್ನು 13ನೇದಾಗಿ 1980ರಲ್ಲಿ ಹುಣಸೂರು ಕೃಷ್ಣಮೂರ್ತಿ ಅವರ ನಿರ್ದೇಶನದಲ್ಲಿ ಲೋಕೇಶ್, ಆರತಿ ಅವರ ಅಭಿನಯದಲ್ಲಿ ತೆರೆಕಂಡ ಭಕ್ತ ಸಿರಿಯಾಳ ಚಿತ್ರ. ಇನ್ನು 14ನೇದಾಗಿ 1987ರಲ್ಲಿ ಬಿ.ಎಸ್. ರಂಗ ಅವರ ನಿರ್ದೇಶನದಲ್ಲಿ ರಾಜೇಶ್, ರೂಪಾದೇವಿಯರ ಅಭಿನಯದಲ್ಲಿ ಮೂಡಿಬಂದ ಭಕ್ತ ಮಾರ್ಕಂಡೇಯ ಚಿತ್ರ. ಇನ್ನು 15ನೇದಾಗಿ 1983ರಲ್ಲಿ ವಿಜಯ್ ಅವರ ನಿರ್ದೇಶನದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಮಾಸ್ಟರ್ ಪುನೀತ್ ರಾಜ್ಕುಮಾರ್ ಮತ್ತು ಸರಿತಾ ಇವರ ಅಭಿನಯದಲ್ಲಿ ಮೂಡಿಬಂದ ಭಕ್ತ ಪ್ರಹ್ಲಾದ ಚಿತ್ರ. 16ನೇ ಚಿತ್ರವಾಗಿ 1960ರಲ್ಲಿ ಎನ್.ಸಿ. ರಾಜನ್ ಇವರ ನಿರ್ದೇಶನದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಲೀಲಾವತಿ, ಉದಯ ಕುಮಾರ್ ಅವರ ಅದ್ಭುತ ಅಭಿನಯದಲ್ಲಿ ತೆರೆಕಂಡ ರಣಧೀರ ಕಂಠೀರವ ಚಿತ್ರ. ಇನ್ನು 17ನೇ ಚಿತ್ರವಾಗಿ 2012ರಲ್ಲಿ ನಾಗಣ್ಣ ಅವರ ನಿರ್ದೇಶನದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ನಿಖಿತಾ, ಜಯಪ್ರದಾ ಇವರ ಅಭಿನಯದಲ್ಲಿ ಮೂಡಿಬಂದ ಸಂಗೊಳ್ಳಿ ರಾಯಣ್ಣ ಚಿತ್ರ. ಇನ್ನು 18ನೇ ಚಿತ್ರವಾಗಿ 1966ರಲ್ಲಿ
ಟಿ.ವಿ. ಸಿಂಗ್ ಠಾಕೂರ್ ಇವರ ನಿರ್ದೇಶನದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಜಯಂತಿ, ಕಲ್ಪನಾ ಇವರ ಅಭಿನಯದಲ್ಲಿ ಮೂಡಿಬಂದ ಮಂತ್ರಾಲಯ ಮಹಾತ್ಮೆ ಚಿತ್ರ 19ನೆಯ ಚಿತ್ರವಾಗಿ 2008ರಲ್ಲಿ ಓಂಕಾರ್ ಇವರ ನಿರ್ದೇಶನದಲ್ಲಿ ಭಾರತಿ, ರಮೇಶ್ ಭಟ್, ಚಂದ್ರಕಲಾ ಇವರ ಅಭಿನಯದಲ್ಲಿ ಮೂಡಿಬಂದ ಜ್ಞಾನಜ್ಯೋತಿ ಶ್ರೀ ಸಿದ್ಧಗಂಗಾ ಚಿತ್ರ. ಇನ್ನು ಕೊನೆಯದಾಗಿ 1983ರಲ್ಲಿ KSL ಸ್ವಾಮಿ ಅವರ ನಿರ್ದೇಶನದಲ್ಲಿ ಅಶೋಕ್, ಆರತಿ, ಮಂಜುಳಾ ಇವರ ಅಭಿನಯದಲ್ಲಿ ಮೂಡಿಬಂದ ಕ್ರಾಂತಿಯೋಗಿ ಬಸವಣ್ಣ ಚಿತ್ರ. ಸ್ನೇಹಿತರೆ, ಕನ್ನಡ ಚಿತ್ರಗಳ ಪಟ್ಟಿಗಳಲ್ಲಿ ಇನ್ನೂ ಇಂಥ ಅನೇಕ ಎಷ್ಟೋ ಚಿತ್ರಗಳು ಇವೆ. ಆದರೆ ಅವುಗಳಲ್ಲಿ ನಾನು ಕೇವಲ ಟಾಪ್ 20 ಚಿತ್ರಗಳನ್ನು ಆಯ್ದು ನಿಮ್ಮ ಮುಂದೆ ತಂದಿದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಬೇರೆ ಚಿತ್ರಗಳ ಬಗ್ಗೆ ಮಾಹಿತಿಯನ್ನು ನಿಮಗೆ ನೀಡುತ್ತೇನೆ. ನನ್ನ ಈ ಸಂಚಿಕೆಯಲ್ಲಿ ತಿಳಿಸಿರುವ ಈ ಎಲ್ಲ ಚಿತ್ರಗಳು ಯೂಟ್ಯೂಬ್ನಲ್ಲಿ ಉಚಿತವಾಗಿ ನೀವು ನೋಡಬಹುದು. ಈ ಚಿತ್ರಗಳಲ್ಲಿ ನಿಮ್ಮ ಮೆಚ್ಚಿನ ಚಿತ್ರ ಯಾವುದು ಹಾಗೂ ಯಾವ ಚಿತ್ರಗಳನ್ನು ನೀವು ನೋಡಿದಿರಿ ಎಂದು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಸ್ನೇಹಿತರೆ, ಹಾಗೆ ನಿಮ್ಮಲ್ಲಿ ನನ್ನದೊಂದು ಮನವಿ. ಅನಿವಾರ್ಯ ಕಾರಣಗಳಿಂದ ಕೆಲವು ದಿನಗಳಿಂದ ನಾನು ಯಾವುದೇ ವಿಡಿಯೋಗಳನ್ನು ಮಾಡಲು ಆಗಿರಲಿಲ್ಲ. ಮುಂದೆ ಈ ರೀತಿ ಆಗದೆ ಎಚ್ಚರ ವಹಿಸಿ ನಿಮಗೆ ಒಳ್ಳೊಳ್ಳೆಯ ಮಾಹಿತಿ ಇರುವ ಹೆಚ್ಚು ವಿಡಿಯೋಗಳನ್ನು ಹಾಕುತ್ತೇನೆ ಎಂದು ಹೇಳುತ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ SS ಸ್ಟೋರೀಸ್ ಚಾನೆಲ್ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.